ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಶ್ರೀ ಮಹಾಂತೇಶ್ ಮಹಾದೇವಪ್ಪ ತೋಟಗಿ ಎಂಬ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಅವರು ತಮ್ಮ ಜಮೀನಿನಲ್ಲಿ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಕೃಷಿ ವ್ಯವಸಾಯವನ್ನು ಮಾಡ್ತಾ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಒಟ್ಟು 18 ಎಕರೆ ಜಮೀನಲ್ಲಿ ಅವರು ಈ ಒಂದು ವ್ಯವಸಾಯವನ್ನು ಮಾಡುತ್ತಾ ಸಾಗಿದ್ದಾರೆ. ಅವರ ತಂದೆಯವರ ಕಾಲದಲ್ಲಿ ಅವರು ಏಕ ಬೆಳೆಯ ಪದ್ಧತಿಯನ್ನು ಅನುಸರಿಸ್ತಾ ಬಂದಿರೋದ್ರಿಂದ ಅವರು ವ್ಯವಸಾಯದಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ತಾ ಇದ್ದರು. ಈ ಒಂದು ಸನ್ನಿವೇಶದಲ್ಲಿ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಿದಾಗ ಅವರಿಗೆ ಅನೇಕ ತಂತ್ರಜ್ಞಾನಗಳನ್ನು ನಮ್ಮ ವಿಜ್ಞಾನ ಕೇಂದ್ರದಿಂದ ತಿಳಿಯಪಡಿಸಲಾಗಿದೆ. ಮುಖ್ಯವಾಗಿ ಕಬ್ಬಿನ ಬೆಳೆಯಲ್ಲಿ ಅಂತರ್ ಬೆಳೆ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಗಜ್ಜರಿ, ಕ್ಯಾಬೇಜು, ಟೊಮೆಟೊ ಈ ಥರದ ಅನೇಕ ತರಕಾರಿಗಳನ್ನು ಕೂಡ ಅವರು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅವರು ಅಳವಡಿಸಿಕೊಂಡು ಅವರು ವಾರ್ಷಿಕವಾಗಿ ನಿವ್ವಳ ಲಾಭ ಕೃಷಿಯಲ್ಲಿ ಸುಮಾರು 21 ಲಕ್ಷದಿಂದ 22 ಲಕ್ಷ ರೂಪಾಯಿವರೆಗೆ ಅವರು ನಿವ್ವಳ ಲಾಭವನ್ನು ಪಡಿತಾ ಇದ್ದಾರೆ. ಈಗ ಬನ್ನಿ ಅವರ ಮಾತಿನಲ್ಲೇ ಅವರ ಕೃಷಿಯಲ್ಲಿ ಸುಧಾರಣೆ ಮತ್ತು ಪ್ರಗತಿ ಹಾಗೂ ಸಾಧನೆಯನ್ನು ನಾವು ಕೇಳೋಣ. ನಮಸ್ಕಾರ. ನಾನು ಮಹಾಂತೇಶ್ ಮಹಾದೇವಪ್ಪ ತೋಟಗಿ, ಶಿವಾಪುರ ಗ್ರಾಮದ ರೈತ, ಯರಗಟ್ಟಿ ತಾಲೂಕು, ಬೆಳಗಾವಿ ಜಿಲ್ಲೆ. ನಾ ಹೇಳ್ಬೇಕಂತಂದ್ರೆ ಕೃಷಿ ಒಳಗೆ ನಾವು ಮಾಡಿದಂಥ ಬೆಳೆಗಳನ್ನು ನಿಮ್ಗೆ ಸ್ವಲ್ಪ ವಿಸ್ತಾರವಾಗಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಇರೋದು ಒಟ್ಟು ಟೋಟಲಾಗಿ 18 ಎಕರೆ ಜಮೀನಿದೆ. 18 ಎಕರೆ ಜಮೀನದೊಳಗೆ 8 ಎಕರೆ ಕಬ್ಬನ್ನು ಹಾಕಿ ಮತ್ತು ಇನ್ನೂ 1 ಎಕರೆ ತೋಟಗಾರಿಕೆ ಬೆಳೆಗಳಾದ ಪೇರು ಗಿಡ ಇರ್ಬೋದು, ಕರಿಬೇವಿನ ಗಿಡ ಇರ್ಬೋದು, ಇದನ್ನು ಮಾಡಿದೆವು. ಮತ್ತು ಇನ್ನುಳಿದ ಅರಣ್ಯ ಬೆಳೆಗಳಾದ ತೆಂಗು ಇರ್ಬೋದು, ಮಹಾಗಣಿ ಗಿಡ ಇರ್ಬೋದು, ಅದನ್ನು ಮಾಡಿದ್ವಿ. ಮತ್ತು ಇನ್ನುಳಿದ ಕಾಯಿಪಲ್ಯಗಳಂದ್ರೆ ಬೀಟ್ ಇರ್ಬೋದು, ಗಜ್ಜರಿ ಮತ್ತು ಕ್ಯಾಬೇಜ, ಇನ್ನೂ ಸಾಕಷ್ಟು ಬೆಳೆಗಳನ್ನು, ಟೊಮೆಟೊ ಇರ್ಬೋದು ಬೆಳಿತೀವಿ. ಮತ್ತು ಗೋವಿನ ಜೋಳ ಹಾಗೂ ಸೂರ್ಯಕಾಂತಿ ಕೂಡ ನಾವು ಎಲ್ಲ ರೀತಿ ಬೆಳೆಗಳನ್ನು ಬೆಳಿತೀವಿ. ರೈತರಿಗೆ ಲಾಭದಾಯಕ ಆಗಬೇಕಾದ್ರೆ ಒಂದೇ ಬೆಳೆಗಳಲ್ಲಿ ಅವಲಂಬಿತ ಇರಬಾರ್ದು ಅನ್ನೋದು ನಮ್ಮ ಕಾನ್ಸೆಪ್ಟ್. ಯಾಕಂತಂದ್ರೆ ಈಗ ಎಲ್ಲರೂ ಕಬ್ಬು ಹಾಕಿದ್ವಿ ಅಂದ್ರೆ ಕಬ್ಬು ಹಾಕಬಾರ್ದು. ಎಲ್ಲ ಬೆಳೆ ಆಯಾ ಬೆಳೆಗಳನ್ನು ಮಾಡ್ಕೊಂಡಾಗ ರೈತಕ್ಕೆ ಲಾಭ ಆಕೈತೆ ಅಂತೇಳಿ ನಮಗೆ ವೈಯಕ್ತಿಕ ಅಭಿಪ್ರಾಯ. ಕಬ್ಬುಗಳು ಬೆಳೆದಂದ್ರೆ 8 ಎಕರೆ ಕಬ್ಬನ್ನು ನಾವು ಏನು ಬೆಳಿತೀವಲ್ಲ, 8 ಎಕರೆದಾಗ ಪ್ರತಿ ಎಕರೆಗೆ ನಾವು 60ರಿಂದ 70 ಅಥವಾ ಅಗದಿ ಮಿನಿಮಮ್ ಅಂದ್ರೆ 50 ಟನ್ನು 80 ಮಟ್ಟ ಸದ ನಾವು ಕಬ್ಬನ್ನು ಬೆಳಿತೀವಿ. ಕಬ್ಬು ಬೆಳಿಬೇಕಂತಂದ್ರೆ ಅದಕ್ಕೆ ಮೂಲ ಕಾರಣವೇನಂತಂದ್ರೆ ನಾವು ಸಗಣಿ ಗೊಬ್ಬರವನ್ನು ಹೆಚ್ಚು ಬೆಳೆಸ್ತೀವಿ. ಒಂದನೇದು. ಎರಡನೇದು, ಬಂದಂಥ ಕಬ್ಬಿನ ರವದಿಯನ್ನು ಸುಡುವುದಿಲ್ಲ, ಅಲ್ಲೇ ಹೊಲದೊಳಗೆ ಅಟ್ಟಿಸಿ ಎರೆಹುಳಗಳ ಸಂಖ್ಯೆಗಳನ್ನು ಹೆಚ್ಚು ಮಾಡಲು ಆ ಕಬ್ಬಿನ ರವದಿ ಸಹಕಾರ ಆಕತಿ. ಮತ್ತು ಕಬ್ಬಿನ ರವದಿಗಳನ್ನು ಸುಡೋದ್ರಿಂದ ರೈತರಿಗೆ ಲಾಸ್ ಭಾಳ ಐತಿ. ಅದಕ್ಕೆ ನಾವು ಕಬ್ಬಿನ ರವದಿ ಸುಡುವುದಿಲ್ಲ, ಬಂದಂಥ ತ್ಯಾಜ್ಯವನ್ನು ಅಲ್ಲೇ ಅಟ್ಟಿಸ್ಕಾರ ಅಲ್ಲಿ ಕಸ ಇರ್ಬೋದು, ರವದಿ ಇರ್ಬೋದು ಮಾಡೋಕೆ ನಾವು ಕಬ್ಬನ್ನು ಬೆಳಿತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಬ್ಬು ನಮಗೆ ಮೊದಲ ಮೂಲ ನಮ್ಮ ತಂದೆಯವರು ಏನು ಮಾಡ್ತಿದ್ದಂದ್ರೆ ಹಾಯಿ ನೀರನ್ನು ಹೆಚ್ಚು ಹಾಸ್ತಿದ್ರು. ಅದರಿಂದ 2 ಎಕರೆ ಅಥವಾ ನಾವು ಕಬ್ಬು ಬೆಳಿತೀವಿ ಅಂದ್ರೆ ಅದು ಹಾಯಿ ನೀರಿನಿಂದ ನಾವು ಈಗ 2 ಎಕರೆ ಇದ್ದದನ್ನು 8 ಎಕರೆ ಕಬ್ಬನ್ನು ಡ್ರಿಪ್ಪಿನ ಮುಖಾಂತರ ಬೆಳೆಯೋದ್ರಿಂದ ನಮಗೆ ಕಬ್ಬು ಲಾಭದಾಯಕ ಅಂತೇಳಿ ನಮಗೀಗ ಅನಿಸೈತಿ. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ನೀರು ಉಳಿತಾಯ ಆಗ್ತದೆ. ಮೊದಲು 2ರಿಂದ 3 ಫೂಟ್ ಸಾಲಗಳನ್ನು ಬಿಡ್ತಿದ್ರು. ನಾವು ಈಗ 4ರಿಂದ 4.5 ಫೂಟ್ ಅಥವಾ 5 ಫೂಟ್ ಕಬ್ಬಿನ ಸಾಲಗಳನ್ನು ಬಿಟ್ಟು ಗೊಬ್ಬರವೂ ಕೂಡ ಕಡಿಮೆ ಹೋಗ್ತೈತೆ ಮತ್ತು ನೀರು ಕೂಡ ಕಡಿಮೆ ಹೋಗ್ತೈತಿ. ಇದನ್ನು ನಾವು ಬೆಳಿಬೇಕಾದ್ರೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ KVK ಮತ್ತಿಕೊಪ್ಪ ವಿಜ್ಞಾನಿಗಳನ್ನು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟು ನಮಗೆ ಅವ್ರಿಗೆ ತಿಳಿ ಹೇಳಿದಾಗ ಆ ಬೆಳೆಗಳನ್ನು ಬೆಳೆಯಲು ಅನುಕೂಲ ಆಕತಿ. ನಮಗೆ ಇಷ್ಟು ಟನ್ ಬೆಳೆಯೋಕೆ ಅವರು ನಮಗೆ ಭಾಳ ಸಹಕಾರಿ ಆದ್ರು ಅಂತೇಳಿ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೂ ಅದಂದ್ರೆ ನಾವು 8 ಎಕರೆ ಕಬ್ಬನ್ನು ಬೆಳೆದ್ರೆ ಸುಮಾರು ಅದರಲ್ಲಿ 1 ಎಕರೆ ಕಬ್ಬನ್ನು ನಾವು ಬೆಲ್ಲವನ್ನು ಮಾಡ್ತೀವಿ. ಬೆಲ್ಲದಿಂದ ಬರುವಂಥ ಆದಾಯ ಕೂಡ ನಮಗೆ ಅತಿ ಹೆಚ್ಚಾಗ್ತದೆ. ಮತ್ತು ಇನ್ನೊಂದು ಜೀವಾಮೃತ ಬೆಳೆಸ್ತೀವಿ. ಹೆಚ್ಚು ಜೀವಾಮೃತ ಬಳಸೋದ್ರಿಂದ ನಮ್ಮ ಹೊಲದಲ್ಲಿ ಮಳೆ ಹುಳುಗಳ ಸಂಖ್ಯೆ ಅತಿ ಹೆಚ್ಚಾಗಿ ಕಾಣ್ತವೆ. ಎಲ್ಲಿ ಬೇಕಲ್ಲಿ ನೋಡಿದ್ರು ಮಳೆ ಹುಳುಗಳ ಸಂಖ್ಯೆ ಹೆಚ್ಚಾಗಿ ಕಾಣ್ತವೆ. ಅದು ಕೂಡ ರೈತಗೆ ನಮಗೆ ಲಾಭದಾಯಕ. ಇದನ್ನು ಮಾಡಲು ಸ್ಫೂರ್ತಿ ಕೊಟ್ಟವ್ರನ್ನ ನಮ್ಮ KVK ಮತ್ತಿಕೊಪ್ಪ ವಿಜ್ಞಾನಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾಯಿಪಲ್ಯ ಬೆಳೆಗಳಾದ ಇನ್ನೂ ಸಾಕಷ್ಟು ಬೆಳೆಗಳನ್ನ ಬೆಳಿತಾವೆ ಅಂದ್ರೆ ಗಜ್ಜರಿ ಕೂಡ ನಮಗೆ ಅತಿ ಮುಖ್ಯವಾದ ಬೆಳೆ. ಶಿವಾಪುರಕ್ಕೆ ನಾವು ಗಜ್ಜರಿ ಬೆಳಿಬೇಕಂತಂದ್ರೆ ಅತಿ ಮುಖ್ಯವಾದ ಬೆಳೆ ಜವಾರಿ ಗಜ್ಜರಿ. 3 ತಿಂಗಳಿಗೆ ಅದು ಬರ್ತೈತಿ. 3 ತಿಂಗಳ ನಾವು ಅತಿ ಕಸುವಿಲೆ ಬೆಳೆದಿವಪ್ಪ ಅಂತಂದ್ರೆ
2.5 ತಿಂಗಳಿಗೆ ಗಜ್ರಿ ಬೆಳೆ ಬರ್ತೈತಿ. ಆ 2.5 ತಿಂಗಳಲ್ಲಿ ಸರಿಯಾಗಿ ಅದು ನಮಗೆ ಯಾವುದೇ ರೋಗಗಳ ಬರದೇ ಬಂದ್ರೆ ರೈತಗೆ ಎಕರೆಕ್ ಅದು 2 ರಿಂದ 3 ಲಕ್ಷ ಮಟ ಆದಾಯ ಬರ್ತೈತಿ. ಅದ್ರಾಗ 50,000 ಅಥವಾ 1 ಲಕ್ಷ ಖರ್ಚು ಹೋದರೂ ಕೂಡ 2 ಲಕ್ಷ ರೂಪಾಯಿ ನಿವ್ವಳ ಲಾಭ ನಾವು ಗಜ್ರಿಯಲ್ಲಿ ಗಳಿಸ್ತೀವಿ ನಾವು. ಮತ್ತು ಇನ್ನೂ ಒಂದು ಬೀಟ್ರೋಟು ಈಗಿನ ಮೊದಲು 70 ರಿಂದ 90 ದಿನವಂತ ಬರುವಂಥ ತಳಿಗಳನ್ನು ಹಾಕ್ತಿದ್ದೀವಿ. ಇತ್ತೀಚೆಗೆ 40 ರಿಂದ 50 ದಿನಗಳಲ್ಲಿ ಬೀಟ್ರೋಟ್ ಬರ್ತದೆ. ಅಲ್ಲಿ ಅಕಸ್ಮಾತ್ ನಾವು ಅದು ಬರದೇ ಇದ್ದರೂ ರೇಟ್ ಇಲ್ಲದೇ ಇದ್ದರೂ ಅದನ್ನು ಭೂಮಿಯಲ್ಲಿ ಅಟ್ಟಿಸಿದೀವಿ ಅಂತಂದ್ರೆ ಗಳೆ ಹೊಡೆದು ರೂಟ್ರ್ ಹೊಡೆದು ಗೊಬ್ಬರ ಕೂಡ ಹಸಿ ಗೊಬ್ಬರ ಕೂಡ ಆಗಿ ನಮಗೆ ಪರಿವರ್ತನೆ ಆಗ್ತದೆ. ಮತ್ತು ರೇಟ್ ಇದ್ದಾಗ ಮಾರಿದ್ರೆ ಹೆಚ್ಚು ಕಡಿಮೆ 100 ರಿಂದ 200 ರೂಪಾಯಿ ರೇಟ್ ಸಿಕ್ತು ಅಂದ್ರೆ ಅದು ಕೂಡ ಸಾಕಷ್ಟು ರೈತಿಗೆ ಲಾಭ ಆಕತಿ. ಬೀಟ್ರೋಟು ಅದನ್ನು ಕೂಡ ನಾವು ಬೆಳೆಯನ್ನು ಮಾಡ್ತೀವಿ. ಇನ್ನು ಬೆಂಡಿ ಬೆಳೆ ಇರ್ಬೋದು, ಕಾಯಿಪಲ್ಲೆ ಬೆಂಡಿ ಹಾಕ್ತೀವಿ. ಅಗದಿ ನಮ್ಮ ಹೊಲದಲ್ಲಿ ಬೆಂಡಿ ಬೆಳೆ ಅಗದಿ ಉತ್ತಮವಾಗಿ ಬರ್ತೈತಿ. ಮತ್ತು ಇಲ್ಲಿ ರೋಗಾಣುಗಳನ್ನು ತಡೆಗಟ್ಟಲು ಏನು ಮಾಡ್ತೀವಿ ಅಂತಂದ್ರೆ ಟ್ರ್ಯಾಪ್ಗಳನ್ನು ಅಲ್ಲೇ ನಾವು ಅಳವಡಿಸ್ಕೋತೀವಿ. ಆ ಟ್ರ್ಯಾಪ್ಗಳು ಅಳವಡಿಸೋದ್ರಿಂದ ನಮಗೆ ರೋಗಗಳು ಕಡಿಮೆ ಆಕಾವು. ಮತ್ತು ಸುತ್ತುವರಿಯಾಗಿ ಬೆಳೆಗಳಿಗೆ ಯಾವುದೇ ಕಾಯಿಪಲ್ಲೆ ಬೆಳಿಬೇಕಾದ್ರೆ ಚೆಂಡು ಹೂಗಳನ್ನು ಹಾಕುವಂಥ ನಮಗೆ ಇದು ಅಭಿರುಚಿ ಐತಿ. ಮತ್ತು ಕ್ಯಾಬೇಜ್ ಬೆಳೆ ಉತ್ತಮವಾದ ನಮ್ಮ ಹೊಲದಲ್ಲಿ ಕ್ಯಾಬೇಜ್ ಕೂಡ ನಾವು ಹಾಕಿದ್ದೀವಿ. ಇದಕ್ಕೆ ಕ್ಯಾಬೇಜ್ ಹೆಂಗೆ ಬಂದಿತ್ತಪ್ಪ ಅಂತಂದ್ರೆ ಒಂದು ಎಕರೆಗೆ 22 ರಿಂದ 23 ಟನ್ನು ಅಥವಾ 25 ಟನ್ ಮಟ್ಟ ಕ್ಯಾಬೇಜ್ ಹೊಂಟಿತ್ತು. ಒಮ್ಮೆ ಏಕಕಾಲಕ್ಕೆ 20 ಟನ್ ಕ್ಯಾಬೇಜವನ್ನು ನಾವು ಕರೆಕ್ಟ್ 60 ದಿವಸದಲ್ಲಿ ನಮ್ಮ ಕ್ಯಾಬೇಜ ಬಂದೈತಿ. ಅವಾಗ ಬಂದಂಥ ಲಾಭ 60 ದಿವಸದಲ್ಲಿ 45,000 ರೂಪಾಯಿ ನಿವ್ವಳ ಲಾಭ ಕೂಡ ನಮಗೆ ಕ್ಯಾಬೇಜಲ್ಲಿ ನಾವು ಪಡೆದುಕೊಂಡೆವು. ಇದಕ್ಕೆ ಎಲ್ಲರೂ ಸಹಕಾರ ಯಾಕೆ ಉಳಿತೈತಿಪ್ಪ ರೊಕ್ಕ ಅಂತಂತ ನಾವು ಕೇಳಿದ್ರೆ, ನಮ್ಮ ಮನೆಯಲ್ಲಿ ನಾವು ಇರುವಂಥವರು 3 ಮಂದಿ ಅಣ್ತಮ್ಮರು. ನಾನು ನಡಕಿನೋ ಮಾಂತೇಶ್ ಮಾದೇವಪ್ಪ ತೋಟಿಗೆ ಅಂತೇಳಿ, ನಮ್ಮ ಅಣ್ಣಾರು ಕೂಡ ಈರಪ್ಪ ತೋಟಿಗೆ ಅಂತದಾರ, ಹಾಗೂ ನಮ್ಮ ತಮ್ಮಾರ ಮಂಜುನಾಥ್ ತೋಟಿಗೆ ಅಂತದಾರ. ನಾವು ಎಲ್ಲ ಇರುವುದು ಜಾಯಿಂಟ್ ಫ್ಯಾಮಿಲಿ. ರೈತರು ನಾವು ಎಲ್ಲಿ ಫೇಲ್ ಹಾಕಿವಿ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಕೂಡಿ ಇರೋದ್ರಿಂದ ಒಬ್ಬರು ಊರಿಗೆ ಹೋದರೂ ಕೂಡ ಒಬ್ಬರು ಸಹಕಾರಿಯಾಗಿ ದುಡಿದ್ರಿಂದ ನಮಗೆ ಉಳಿಯಾಕ ಉತ್ಪನ್ನಗಳ ಏನೋ ಬಂದರೂ ಅವ್ರು ಮಾಡ್ಕೋತಾರೋ, ಅವ್ರು ದುಡ್ಕೋತಾರೋ. ನಾವು ಸ್ವತಃ ನಾವು ಮನೆಯಲ್ಲಿ ಹೆಚ್ಚು ಪಾಲ್ಗೊಳ್ಳೋದ್ರಿಂದ ಮಾತ್ರ ನಮಗೆ ಒಕ್ಕಲತನ ಲಾಭದಾಯಕ ಅಂತೇಳಿ ನಾ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೂ ಹಲವಾರು ಬೆಳೆಗಳನ್ನು ಇನ್ನು ಏನು ಮಾಡ್ತೀವಿ ಅಂತ ನಾವು ಕಬ್ಬಿನಲ್ಲಿ ಮಿಶ್ರ ಬೆಳೆಯಾಗಿ ನಾವು ಮಾಡ್ತೀವಿ. ಹೆಂಗೆ ಮಾಡ್ತೀವಪ್ಪ ಅಂತಂದ್ರೆ, ಈಗ ಕಬ್ಬಿನಲ್ಲಿ ಟೊಮೆಟೊ ಇರ್ಬೋದು, ಗೋವಿನ ಜೋಳ ಅಂತ ಹಾಕೋದು ಕಡಿಮೆ. ನಾವು ಟೊಮೆಟೊವನ್ನು ಹೆಚ್ಚು ಹಾಕ್ತೀವಿ, ಕಡಲೆ ಹಾಕ್ತೀವಿ, ಹಾಗೂ ಹೆಸರು ಹಾಕ್ತೀವಿ, ಶೇಂಗಾ ಹಾಕ್ತೀವಿ. ಇವನ್ನ ಹಾಕೋದ್ರಿಂದ ದ್ವಿದಳ ಕಬ್ಬಿನಲ್ಲಿ ದ್ವಿದಳ ಧಾನ್ಯಗಳನ್ನು ಹಾಕುವುದರಿಂದ ಕಬ್ಬಿಗೆ ಪ್ರಚೋದನೆ ಕೊಟ್ಟಾಗಿ ಅವಕ್ಕೆ ಬೇಕಾದಂಥ ಪೋಷಕಾಂಶನ ಈ ಶೇಂಗಾ ಒದಗಿಸಿ ಕೊಡ್ತೈತಿ. ಅದಕ್ಕೆ ಕಬ್ಬು ಅತಿ ಒಳ್ಳೆಯ ರೀತಿಯಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತೈತಿ. ಅದಕ್ಕೆ ನಾವು ಕಬ್ಬಿನಲ್ಲಿ ಯಾವುದೋ ಈ ಗೊಂಜಾಳ ಹಾಕೋದಿಲ್ಲ, ಇವನ್ನ ದ್ವಿದಳ ಧಾನ್ಯಗಳನ್ನು ಹಾಕ್ತೀವಿ. ಇನ್ನೂ ಒಂದು ಟೊಮೆಟೊವನ್ನು ನಾವು ಈ ವರ್ಷ ಅಗದಿ ಲಾಭದಾಯಕವಾಗಿ ಒಂದು ಟ್ರೇಗೆ 2,000 ರಿಂದ 2,200 ಮಟ್ಟ ರೇಟ್ಗಳನ್ನು ನಾವು ಟೊಮೆಟೊದಲ್ಲಿ ಪಡ್ಕೊಂಡಿದ್ದೀವಿ. ಅದನ್ನು ಹೆಂಗಪ್ಪ ಅಂತಂದ್ರೆ, ಬ್ಯಾಸ್ಗೆ ಒಳಗೆ ಅತಿ ನೀರು ಕಡಿಮೆ ಇದ್ದ ಸಮಯದೊಳಗೆ ನಾವು ಟೊಮೆಟೊ ನಾಟಿ ಮಾಡ್ತೀವಿ. ಆ ಟೈಮ್ದಾಗ ಯಾಕೆ ಹಾಕ್ತೀವಿ ಅಂತಂದ್ರೆ, ಆ ಟೈಮ್ದಾಗ ಎಲ್ಲ ರೈತರಿಗೆ ಆ ಅಗಿಗಳನ್ನು ಉಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಅಗಿಗಳನ್ನು ನಾವು ಸಂರಕ್ಷಣೆಯಾಗಿ ನೋಡಿಕೊಂಡು ಟೊಮೆಟೊ ಉತ್ತಮವಾಗಿ ಬೆಳೆಯಲು ಅನುಕೂಲ ಆಕತಿ. ಅದ್ರಾಗ ಇನ್ನೂ ಒಂದು ಏನು ಮಾಡ್ತೀವಿ ಅಂತಾರೆ, ಒಂದು ಸಾಲು ಬಿಟ್ಟು ಒಂದು ಸಾಲು ಅಲ್ಲೇ ಒಂದು ಮಾರಿಗೆ ಒಂದು ಗೊಂಜಾಳ ಹಾಕೋದ್ರಿಂದ ಟೊಮೆಟೊ ರೋಗ ಕಡಿಮೆ ಆಕತಿ. ಆ ರೀತಿ ನಾವು ಮಾಡ್ಕೊಂಡು ಟೊಮೆಟೊದೊಳಗೆ 5-6 ವರ್ಷದಿಂದ ಕಾಯಂ ಲಾಭದೊಳಗೆ ನಾವು ಅದೀವು. ಮತ್ತು ನಾವು ರೈತರ ಎಲ್ಲಿ ತಪ್ತೀವಿ ಅಂತಂದ್ರೆ, ಆ ಮಾಂತೇಶ್ ತೋಟಿಗೆ ಅವ್ರಿಗೆ ಲಾಭ ಆಗೈತಿ, ನಾವು ಈ ವರ್ಷ ಎಲ್ಲರೂ ಕೂಡಿ ಟೊಮೆಟೊ ಹಾಕ್ತೀವಲ್ಲ, ಅದು ತಪ್ಪು. ಅದನ್ನು ದಯವಿಟ್ಟು ಯಾರು ಮಾಡ್ಕೋಬಾರ್ದು. ಮತ್ತು ಏಕ ಬೆಳೆ ರೂಪವನ್ನು ಎಲ್ಲರೂ ಬಿಡಬೇಕು. ಎಲ್ಲರೂ ಕಬ್ಬು ಹಾಕ್ತೀವಿ ಅಂದ್ರೆ ಕಬ್ಬು ಹಾಕಬಾರ್ದು. ಎಲ್ಲ ಸಮ್ಮಿಶ್ರ ಬೆಳೆಗಳನ್ನು ಮಾಡೋದ್ರಿಂದ ರೈತಗೆ ಲಾಭ ಆಕತಿ. ಮತ್ತು ಗೋವಿನ ಜೋಳವನ್ನು ಕೂಡ ನಾವು ಹಾಕಿದ್ದೀವಿ, ಅದು ಕೂಡ ಒಳ್ಳೆಯ ರೀತಿ ಬಂದೈತಿ. ಇದಕ್ಕೆ ಎಲ್ಲ ಸ್ಫೂರ್ತಿ ಯಾರಂತಂದ್ರೆ ನಮ್ಮ ಕೃಷಿ ಇಲಾಖೆ ಹಾಗೂ ಆತ್ಮ ಯೋಜನೆ ಒಳಗೆ ಸಾಕಷ್ಟು ಬರುವಂಥ ಅನುಕೂಲಗಳನ್ನು ನಾವು ಮಾಡ್ಕೊಂಡೆವು. ಇನ್ನೂ ನಮ್ಮ ದನಗಳು ಕೂಡ 4 ಎಮ್ಮೆ ಇದಾವೆ, 2 ಎತ್ತು ಅದಾವೆ. ಆ ಬರುವಂಥ ಸಗಣಿಗಳನ್ನು ಇರ್ಬೋದು, ಅದ ಪ್ರತಿಯೊಂದು ಆ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಆ ಗೊಬ್ಬರವನ್ನು ಕೊಂಡು ತಗೋದಕ್ಕಿಂತ ಸಗಣಿ ಗೊಬ್ಬರ ನಮ್ಮ ಹೊಲಕ್ಕೆ ಆಗುವಷ್ಟು ಗೊಬ್ಬರವನ್ನು ನಾವು ತಯಾರು ಮಾಡ್ಕೋತೀವಿ. ಮತ್ತು ಇನ್ನೂ ಒಂದು ಏನು ಜೀವಾಮೃತವನ್ನು ನಾವು ಮಾಡ್ತೀವಿ. ಜೀವಾಮೃತ ಮಾಡೋದ್ರಿಂದ ಕೂಡ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಜೀವಾಮೃತ ಮಾಡೋಕೆ ಕಲಿಸ್ತವ್ರೆ ನಮಗೆ KVK ಮತ್ತಿಕೊಪ್ಪದಿಂದ ಎಲ್ಲ ವಿಜ್ಞಾನಿಗಳ ಸಹಕಾರ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇನ್ನೂ ಒಂದು ಏನಪ್ಪ ಅಂತಂದ್ರೆ, ಎರೆಹುಳ ಗೊಬ್ಬರವನ್ನು ನಾವೇ ಸ್ವತಃ ತಯಾರು ಮಾಡ್ಕೋತೀವಿ. ಅದು ನಮಗೆ ಭಾಳ ಬೆನಿಫಿಟ್ ಐತಿ. ಎರೆಹುಳನ್ನ
ನಮಗೆ ಬೇಕಾದಷ್ಟು ಹೊಲಕ್ಕನ್ನು ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ಕೊಂಡು ನಮ್ಮ ಇಡೀ ಹೊಲಕ್ಕೆ ನಾವು ಎರೆ ಹುಳವನ್ನು ಭೂಮಿ ಎಲ್ಲೆಲ್ಲಿ ಐತಿ ಎಲ್ಲಿ ಹಡ್ರು ಎರೆಹುಳ ಬರುವಂಥ ಭೂಮಿ ನಮಗೆ ತಯಾರಾಗೈತಿ. ಅದು ಮಾಡಬೇಕಾದ್ರೆ ಸ್ಫೂರ್ತಿನ ಎಲ್ಲರೂ ಅವ್ರು ಅಂತ ಹೇಳಕ್ಕೆ ನಾ ಇಚ್ಛೆ ಪಡ್ತೀನಿ. ನಮಸ್ಕಾರ ಎಲ್ಲರಿಗೂ.